ಈ ಶುಚಿ ಯೋಜನೆ ಅನ್ನುವಂಥದ್ದು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ 2013-14ರ ಸಂದರ್ಭದಲ್ಲಿ ತಂದಿದ್ದಂಥ ಯೋಜನೆ ಇದು. 2013-14ರಲ್ಲಿ ಮುಟ್ಟ ಆದಂಥ ವಿದ್ಯಾರ್ಥಿನಿಯರು ಇರ್ತಾರಲ್ಲ, 10ರಿಂದ 18 ವರ್ಷ ವಯಸ್ಸಿನವರು, ಅವರಿಗೆ ಕೊಡಲಾಗ್ತಾ ಇತ್ತು ಉಚಿತವಾಗಿ. ಶಾಲೆಗಳಲ್ಲಿ ವಿದ್ಯಾರ್ಥಿನಿಯರಿಗೆ ಈಗ ಸಿಗ್ತಾ ಇಲ್ಲ ಶುಚಿ ಪ್ಯಾಡ್ ಅಂತ. ಶಾಲೆಗಳಿಗೆ ಶುಚಿ ಸ್ಯಾನಿಟರಿ ಪ್ಯಾಡ್ ಪೂರೈಕೆ ಸ್ಥಗಿತ ಆಗಿದೆ. ಸರ್ಕಾರಿ ಶಾಲೆ ಕಾಲೇಜುಗಳಲ್ಲಿ ವಿದ್ಯಾರ್ಥಿನಿಯರ ಸಂಕಷ್ಟ ಇದೆ. ಅದು ಕೋವಿಡ್ ಟೈಮಲ್ಲಿ ಸ್ಟಾಪ್ ಆಗಿತ್ತು. ಮತ್ತೆ 2024ರಲ್ಲಿ ಈ ಯೋಜನೆ ಕಾರ್ಯಾರಂಭ ಮಾಡುತ್ತೆ ಅಂತ ಸರ್ಕಾರ ಘೋಷಣೆ ಮಾಡ್ತು. ಅದಾದ್ಮೇಲೆ ಕೊಡ್ಲಾಗ್ತಾ ಇತ್ತು. ಆದರೆ ಈಗ ಸ್ಟಾಪ್ ಆಗಿದೆಯಂತೆ. ಮುಟ್ಟಿನ ವೇಳೆ ವಿದ್ಯಾರ್ಥಿನಿಯರಿಗೆ ತುಂಬಾ ಅನುಕೂಲ ಆಗ್ತಾ ಇತ್ತು ಪ್ಯಾಡ್ ಕೊಡ್ತಾ ಇದ್ದಂಥ ಹಿನ್ನೆಲೆಯಲ್ಲಿ ಕೋವಿಡ್ ನೆಪದಲ್ಲಿ ಶುಚಿ ಪ್ಯಾಡ್ ಸರಬರಾಜು ಸ್ಥಗಿತ ಆಗಿತ್ತು. ಈ ಯೋಜನೆ ಸ್ಥಗಿತ ಆಗಿರೋದ್ರಿಂದ ಸಂಕಷ್ಟ ಎದುರಾಗಿದೆ. ಮತ್ತೆ ಆರಂಭ ಮಾಡಿದ್ರು, ಆದರೆ ಈಗ ಕೆಲವು ಕಡೆ ಕೊಡ್ತಾ ಇಲ್ವಂತೆ. ಶಾಲೆ ಕಾಲೇಜುಗಳಲ್ಲಿ ಹಾಜರಾತಿಯೂ ಕೂಡ ಕುಸಿತ ಆಗ್ತಾ ಇದೆ. ಮುಟ್ಟಿನ ಸಂದರ್ಭದಲ್ಲಿ ಗೈರಾಗ್ತಾ ಇದ್ದಾರೆ ವಿದ್ಯಾರ್ಥಿನಿಯರು. ಆ ಕಾರಣಕ್ಕೋಸ್ಕರನೇ ಆ ಪ್ರಾಬ್ಲಮ್ಗಳು, ಆ ಸಮಸ್ಯೆಗಳು ಆಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರನೇ ಈ ಹಿಂದೆ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ತಂದಿದ್ದಂಥ ಒಂದು ಮಹತ್ವದ ಯೋಜನೆ ಆಗಿತ್ತು ಇದು. ಕೂಡಲೇ ಶಾಲೆಗಳಿಗೆ ಶುಚಿ ಪ್ಯಾಡ್ಸ್ ಅನ್ನ ಪೂರೈಸಲಿಕ್ಕೆ ಆಗ್ರಹಿಸ್ತಾ ಇದ್ದಾರೆ ವಿದ್ಯಾರ್ಥಿನಿಯರು. ಕೊಪ್ಪಳ ಜಿಲ್ಲೆಯಲ್ಲಿ ವಿದ್ಯಾರ್ಥಿನಿಯರ ಸಂಕಷ್ಟ ಸರ್ಕಾರದ ಗಮನಕ್ಕೆ ತಂದಿದ್ದೇವೆ ಅಂತ ಹೇಳ್ತಾ ಇದ್ದಾರೆ DDPI. ಪಾಪ DDPI ಏನು ಮಾಡ್ತಾರೆ, ಅವರಿಗೆ ಆ ಒಂದು ಶುಚಿ ಸ್ಯಾನಿಟರಿ ಪ್ಯಾಡನ್ನು ಒದಗಿಸದೆ ಹೋದರೆ ಮತ್ತೆ ಆರಂಭ ಆಗಬೇಕಾಗಿರುವಂಥದ್ದು ಮಹತ್ವಾಕಾಂಕ್ಷೆಯ ಯೋಜನೆ. ಸಿದ್ದರಾಮಯ್ಯನವರ ಮಹತ್ವಾಕಾಂಕ್ಷೆಯ ಯೋಜನೆ. ಅವರೇ ಮತ್ತೊಮ್ಮೆ ಎಲ್ಲೆಲ್ಲಿ ಈ ಸಮಸ್ಯೆ ಎದುರಾಗಿದೆ ಅದನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಟ್ರಾವೆಲ್ ಮಾಡ್ಕೊಂಡು ಬರ್ತಾರೆ. ಅದೇ ರೀತಿಯಾಗಿ ಬಹಳ ತೊಂದರೆಯಿಂದ ಬಳಲ್ತಿರ್ತಾರೆ. ಮಾನಸಿಕವಾಗಿ ಅವರು ಸದೃಢರಾಗಿರೋದಿಲ್ಲ. ಅದೇ ಕಾರಣಕ್ಕೆ ಈ ಮುಟ್ಟಿನ ರಜೆ ಬೇಕೇ ಬೇಕು ಅಂತ ಹೇಳ್ಬೋದು. ಇಲ್ಲಿ ಕಾಲೇಜಲ್ಲಿ ಆಗಲಿ ಸ್ಕೂಲಲ್ಲಿ ಆಗಲಿ ಟಾಯ್ಲೆಟ್ ಫೆಸಿಲಿಟೀಸ್ ಇರೋಂಗಿಲ್ಲ. ಈಗ ಅದ್ರಾಗ COVID-19 ಮುಗ್ದಿದ ನಂತರ ಅಂತೂ ಅವಾಗೆಲ್ಲ ಕಾಲೇಜಲ್ಲಿ ಸ್ಕೂಲಲ್ಲಿ ಶುಚಿ ಪ್ಯಾಡನ್ನು ನೀಡ್ತಾ ಇದ್ರು. ಈಗ ಅದನ್ನ ನೀಡೋದಿಲ್ಲ. ಅದೇ ಕಾರಣಕ್ಕೆ ಮಕ್ಕಳಿಗೆ ಸಮಸ್ಯೆ ಆಗ್ತದಲ್ಲ, ಅದು ಒಂದಿಷ್ಟು ರಜೆಯನ್ನು ಕೊಟ್ಟರೆ ಅವ್ರಿಗೆ ತುಂಬ ಅನುಕೂಲ ಆಗುತ್ತೆ. ಮುಟ್ಟಿನ ಸಮಸ್ಯೆ ಇರೋದ್ರಿಂದ ಅವರಿಗೆ ಶಾಲೆಯಲ್ಲಿ ಕುತ್ಕೊಳಕ್ಕೆ ಆಗದೇ ಇರ್ಬೋದು, ಅಥವಾ ಬೇರೆ ಹಳ್ಳಿಗಳಿಂದ ಸಿಟಿಗೆ ಬಂದು ಓದ್ತಾರೆ, ಟ್ರಾವೆಲ್ ಮಾಡ್ಕೊಂಡು ಬರಬೇಕಾಗತ್ತೆ. ಆಮೇಲೆ ಪ್ಯಾಡ್ಗಳನ್ನು ಚೇಂಜ್ ಮಾಡಬೇಕಾಗತ್ತೆ ಕ್ಲಾಸ್ನಲ್ಲಿ, ಕಾಲೇಜ್ ಸ್ಕೂಲ್ನಲ್ಲಿ. ಅವಾಗ ಸರಿಯಾದ ಟಾಯ್ಲೆಟ್ ಫೆಸಿಲಿಟೀಸ್ಗಳಿರಲ್ಲ, ನೀರಿನ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ಆಮೇಲೆ ಪ್ಯಾಡ್ಗಳು ಕೂಡ ಕೋವಿಡ್ ಆದಮೇಲೆ ಸರ್ಕಾರ ಸರಿಯಾಗಿ ಶಾಲೆಗಳಲ್ಲಿ ಕೊಡೋದು, ಉಚಿತವಾಗಿ ಕೊಡುವಂಥದ್ದು ಕೂಡ ನಿಂತೋಗಿದೆ. ಇದರಿಂದ ಏನಾಗ್ತದೆ, ಬಹಳಷ್ಟು ಮಹಿಳೆಯರಿಗೆ ಮತ್ತು ಶಾಲೆಗೆ ಹೋಗುವಂಥ ಮಕ್ಕಳುಗಳಿಗೆ ಈ ಪ್ಯಾಡು ಮತ್ತು ಈ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಸಮಸ್ಯೆ ಇರೋದ್ರಿಂದ ಅವರಿಗೆ ಮುಟ್ಟಿನ ಸಮಯದಲ್ಲಿ ಈ ತೊಂದರೆಯನ್ನು ಅನುಭವಿಸ್ತಾ ಇರೋದ್ರಿಂದ ಶಾಲೆಗೆ ಬರೋದನ್ನು ನಾವು ಕಡಿಮೆ. ಶುಚಿ ಪ್ಯಾಡ್ಗೆ ಸಂಬಂಧಪಟ್ಟಂತೆ ಹದಿಹರೆಯದ ವಿದ್ಯಾರ್ಥಿನಿಯರಿಗೆ ಇದು ಸರ್ಕಾರದ ಒಂದು ಭಾಳ ಪ್ರಮುಖವಾಗಿರ್ತಕ್ಕಂಥ ಯೋಜನೆ ಆಗೈತಿ. ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ 14ರಿಂದ 15 ವರ್ಷದ ಒಳಗಾಗಿ ಒಟ್ಟು ಸುಮಾರು 27,162 ವಿದ್ಯಾರ್ಥಿನಿಯರು ಈಗ ದಾಖಲಾತಿಯನ್ನು ಹೊಂದಿದ್ದು, ಅದಕ್ಕೆ ಸಂಬಂಧಪಟ್ಟಂತೆ ಇಲಾಖೆ ಗಮನಕ್ಕೂ ಕೂಡ ತಂದು ಕ್ರಮ ಕೈಗೊಳ್ತೀವಿ. ಹೋಗ್ತಾರೆ ನಮ್ಮ ಕೊಪ್ಪಳದ ಪ್ರತಿನಿಧಿ ಶರಣಪ್ಪ ಬಾಚಿಲಾಪುರ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣಪ್ಪ, ಅಂದರೆ ಕೋವಿಡ್ ಆದಮೇಲಿಂದ ಬಂದೇ ಇಲ್ವಾ, ಅಥವಾ 2024ರ ನಂತರ ಮತ್ತೆ ಪುನಃ ಚಾಲನೆ ಕೊಡಲಾಗಿತ್ತಲ್ಲ, ಅವಾಗ ಬಂದು ಮತ್ತೀಗೇನಾದರೂ ಸ್ಟಾಪ್ ಆಗಿರೋದಾ ಇದು? ಪ್ರತಿ ಈಗೇನು ಮಕ್ಕಳಿಗೆ ಏನು ಕೊಡಬೇಕಾಗಿದೆ ಅಂತ ಸ್ಯಾನಿಟರಿ ಪ್ಯಾಡ್ಗಳಿದ್ವು, ಆ ಸ್ಯಾನಿಟರಿ ಪ್ಯಾಡ್ಗಳು ಏನು ಕೊಪ್ಪಳ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ 2020ರಲ್ಲಿ ಸ್ಥಗಿತಗೊಂಡು ಕೋವಿಡ್ ಸಂದರ್ಭದಲ್ಲಿ. ಅದರ ನಂತರ ಕೊಪ್ಪಳ ಜಿಲ್ಲೆಯಲ್ಲಿ ಇನ್ನುವರೆಗೂ ಬಂದಿಲ್ಲ. ಆದರೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಒಂದಿಷ್ಟು ಆರಂಭವಾದರೂ ಸಹ ಈಗ ಕೊಪ್ಪಳ ಜಿಲ್ಲೆ ಸೇರಿದಂತೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಸ್ಯಾನಿಟರಿ ಪ್ಯಾಡ್ಗಳು ಸಪ್ಲೈ ಆಗ್ತಾ ಇಲ್ಲ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಏನು ಶಿಕ್ಷಣ ಇಲಾಖೆಯಲ್ಲಿ ಈಗಾಗಲೇ ಅದನ್ನ ಅಧಿಕಾರಿಗಳ ಗಮನಕ್ಕೆ, ಏನು ಸರ್ಕಾರಕ್ಕೆ ಗಮನಕ್ಕೆ ಬಂದಿದೆ, ಅದನ್ನ ನಾವು ತರಿಸಬೇಕು ಅನ್ನುವಂಥ ಏನಂದ್ರೆ, ಮಕ್ಕಳು ಶಾಲೆಗೆ ಬರುವಾಗ, ಅದರಲ್ಲೂ ಗ್ರಾಮೀಣ ಭಾಗದಲ್ಲಿ ಬಂದಿರುವಂಥ ಮಕ್ಕಳು ಇಲ್ಲಿ ಶುಚಿ ಪ್ಯಾಡ್ಗಳನ್ನ ಬಳಸೋದ್ರಿಂದ ಅವ್ರಿಗೆ ಒಂದು ಕಡೆ ಶುಚಿತ್ವ ಮತ್ತು ಅವರಲ್ಲಿ ಮುಜುಗರಕ್ಕೇನು ಒಳಗಾಗ್ತಿದ್ರು ಆ ಮುಜುಗರನ್ನು ತಪ್ಪಿಸ್ಕೊಳ್ಳುವಂತ ಎಲ್ಲ ಸಾಧ್ಯತೆಗಳಿತ್ತು. ಆದ್ರೆ ಈಗ ಸರ್ಕಾರ ಯಾವ ಕಾರಣಕ್ಕಾಗಿ ಅದನ್ನ ನಿಲ್ಲಿಸಿದೋ ಏನೋ ಅಂತ ಗೊತ್ತಿಲ್ಲ. ಆದ್ರೆ ಒಟ್ಟಾರೆಯಾಗಿ ಈ ಶುಚಿ ಪ್ಯಾಡ್ಗಳಿಲ್ಲದೆ ಇಲ್ಲಿ ಅನೇಕ ಸಮಸ್ಯೆಗಳನ್ನ ಇರ್ತಾರೆ. ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇರುವಂತದ್ದು ಇಲ್ಲಿಯ ಏನು ಶಿಕ್ಷಣ ಪ್ರೇಮಿಗಳಿಗಿರ್ಬೋದು ಮತ್ತು ವಿದ್ಯಾರ್ಥಿಗಳು ಹೇಳೋದೇನೆಂದ್ರೆ, ಈಗೇನು ಶಾಲೆಗೆ ಬರುವಂತ ಮತ್ತು ಶಾಲೆ ಕಾಲೇಜಿಗೆ ಬರುವಂತ ಏನು ಹೆಣ್ಣು ಮಕ್ಕಳಿಗೆ ಇದು ಶುಚಿ ಪ್ಯಾಡ್ ತೀರಾ ಅವಶ್ಯಕತೆ. ಸ್ಯಾನಿಟರಿ ಪ್ಯಾಡು ಈ ಕುರಿತು ಮುತುವರ್ಜಿ ಬೇಗನೆ ಶುಚಿ ಪ್ಯಾಡ್ ಆಗಿರ್ಬೋದು ಅಥವಾ ಅದು ಯಾವುದೇ ಇರಲಿ ಸ್ಯಾನಿಟರಿ ಪ್ಯಾಡ್ಗಳನ್ನ ನೀಡಬೇಕು ಅನ್ನುವಂಥ ಒತ್ತಾಯ ಕೇಳಿ ಬರ್ತಾ ಇದೆ. ಓಕೆ, ಧನ್ಯವಾದ ಶರಣಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.